ಎಷ್ಟೆಷ್ಟು ಫೇಕ್ ಆಗಿ ಮಾತಾಡ್ತಿರಲ್ಲ, ಇದು ನೀವಲ್ಲ ಅಂತ ಹೇಳಿ ತನಿಷಾ ಅವರು ತುಂಬಾ ಕೋಪದಿಂದ ಹೇಳಿದ್ದಾರೆ ಸಂಗೀತ ಅವರಿಗೆ. ಇಲ್ಲಿ ಆಕ್ಚುಲಿ ಏನಾಗಿದೆಪ್ಪ ಅಂತಂದ್ರೆ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಗೆಳೆತನದ ಕಾರ್ಡ್ ಬಂದಿದೆ ಅಲ್ವಾ, ಕಾರ್ತಿಕ್ ಅವರು ಗೆಳೆತನ ಕಾರ್ಡ್ ಅಂತ ಹೇಳಿದಾರೆ. ಅಲ್ಲಿ ತನಿಷಾ ಅವರು ಒಂದು ಮಾತನ್ನ ಹೇಳಿದ್ದಾರೆ. ಏನಪ್ಪಾ ಅಂತಂದ್ರೆ, ಫ್ರೆಂಡ್ಶಿಪ್ ಅನ್ನೋ ಹೆಸರಲ್ಲಿ ಬೇಳೆ ಬೇಯಿಸ್ಕೊಳ್ತಿರೋದು ಸಂಗೀತ ಅವರು ಅಂತ ಹೇಳಿ ಒಂದು ಮಾತನ್ನ ಹೇಳಿದ್ದಾರೆ. ಸಂಗೀತ ಅವರು ಸುಮ್ಮನೆ ಇರದೆ ಅವ್ರಿಗೂ ಕೂಡ ತುಂಬಾ ಕೋಪ ಬಂದಿದೆ. ಅವರು ಕೂಡ ಹೇಳಿದ್ದಾರೆ, ಫ್ರೆಂಡ್ಶಿಪ್ ಹೆಸರಲ್ಲಿ ಬೇಳೆ ಬೇಯಿಸ್ಕೊಳ್ಳೋ ತರ ಇದ್ದಿದ್ರೆ ನಾನು ಈಗಲೂ ನಿಮ್ಮ ಜೊತೆನೇ ಇರ್ತಿದ್ದೆ ಅಂತ ಹೇಳಿ ಅವರು ತುಂಬಾ ಕೋಪದಿಂದ ಹೇಳಿದ್ದಾರೆ. ಅದಕ್ಕೆ ತನಿಷಾ ಅವರು ಮತ್ತೆ ತಿರುಗೇಟ್ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ನಿಮ್ಮನ್ನ ನಾವು ತಲೆ ಮೇಲೆ ಕೂಡ್ಸ್ಕೊಂಡಿಲ್ಲ ಅಂತಾನೆ ನೀವು ನಮ್ಮ ಫ್ರೆಂಡ್ಶಿಪ್ ಬಿಟ್ಟು ಹೋಗಿರೋದು, ನೀವು ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಈ ಒಂದು ಮಾತನ್ನ ಹೇಳಿದ್ದಾರೆ. ಮತ್ತೆ ಸಂಗೀತ ಅವ್ರು ಅಲ್ಲಿಗೆ ಸುಮ್ಮನೆ ಆಗಿಲ್ಲ, ಅವರು ಮಾತಾಡಕತ್ತಾರ. ಬಟ್ ಇಲ್ಲಿ ತನಿಷಾ ಅವರು ಅವ್ರು ಮಾತಾಡಕ್ ಬಿಡದೆ ತಾವೇ ಮಾತಾಡಕತ್ತಾರ ಅಂತಾನೆ ಹೇಳ್ಬೋದು ಈ ಒಂದು ವಿಚಾರದಲ್ಲಿ. ಏನಪ್ಪಾ ಅಂತಂದ್ರೆ, ಎಷ್ಟೆಷ್ಟು ಫೇಕ್ ಆಗಿ ಮಾತಾಡ್ತಿರಲ್ಲ, ಇದು ನೀವಲ್ಲ ಅಂತ ಹೇಳಿ ಹೇಳಿದಾರ. ಆಮೇಲೆ ಇಲ್ಲಿ ಕಾರ್ತಿಕ್ ಅವ್ರು ಬಂದು ಒಂದು ಕಾರ್ಡಿಗೆ ಸಂಗೀತ ಅವರ ಹೆಸರೇ ಅರ್ಹವಾಗಿದೆ ಅಂತ ಹೇಳಿ ಒಂದು ಮಾತನ್ನ ತುಂಬಾ ಸೀರಿಯಸ್ ಆಗಿ ಹೇಳಿದ್ದಾರೆ. ಇಲ್ಲಿ ಇಷ್ಟು ಚಂದ ಇದ್ರು ಅವ್ರು ಮೊದ್ಲಿಂದನೂ, ಅಂದ್ರೆ ಬಂದಾಗ ನೋಡಿದ್ರಲ್ಲ ನೀವೇ, ಈ ಒಂದು ಬಿಗ್ ಬಾಸ್ ಮನೆಗೆ ಅಸಮರ್ಥರಾಗಿ ಎಂಟ್ರಿ ಕೊಟ್ಟು ಆ ಒಂದು ಒಗ್ಗಟ್ಟೇನು, ಆ ಒಂದು ಪ್ರೀತಿ ಏನು, ಆ ಒಂದು ಗೆಳೆತನ ಏನು ಇವ್ರು ಇದ್ರೆ ಈ ತರ ಇರ್ಬೇಕಪ್ಪ ಫ್ರೆಂಡ್ಶಿಪ್, ಈ ತರ ಪ್ರೀತಿ ಇರ್ಬೇಕಪ್ಪ, ಈ ತರಾನೇ ಇರಬೇಕು ಅಂತೇಳಿ ಒಗ್ಗಟ್ಟಿನಲ್ಲಿ ಇರ್ಬೇಕಂತೇಳಿ ಎಲ್ಲರೂ ಅನ್ಕೊಂತಿದ್ರು ಎಲ್ಲರೂ. ಆದ್ರೆ ಇವಾಗ ಅವರೇ ಅವು ಮುಂಗಿಸಿ ತರ ಆಗಿಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಇಲ್ಲಿ ಸಂಗೀತ ಅವ್ರನ್ನ ನೋಡಿದ್ರೆ ತನಿಷಾ ಅವ್ರಿಗೆ ಮತ್ತೆ ಕಾರ್ತಿಕ್ ಅವ್ರಿಗೆ ಆಗವಲ್ತ ಅಂತಾನೆ ಹೇಳ್ಬೋದು. ಕಾರ್ತಿಕ್ ಅವ್ರನ್ನ ನೋಡಿದ್ರೆ ಸಂಗೀತ ಅವ್ರಿಗೆ ಮತ್ತೆ ತನಿಷಾ ಅವ್ರಿಗೂ ಆಗವಲ್ತ ಅಂತಾನೆ ಹೇಳ್ಬೋದು. ತನಿಷಾ ಅವ್ರನ್ನ ನೋಡಿದ್ರೆ ಸಂಗೀತ ಅವ್ರಿಗೂ ಕಾರ್ತಿಕ್ ಅವ್ರಿಗೂ ಆಗವಲ್ತ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರ ಮೇಲೆ ಒಬ್ರು ಜಾಸ್ತಿನೇ ಮಾತಾಡಕತ್ತಾರ ಅಂತಾನೆ ಹೇಳ್ಬೋದು. ಬಟ್ ಈ ಒಂದು ಫ್ರೆಂಡ್ಶಿಪ್ ಅಲ್ಲಿ ಕಾರ್ತಿಕ್ ಅವರು ಮತ್ತೆ ತನಿಷಾ ಅವರು ಯಾವತ್ತಿಗೂ ಕೂಡ ಒಂದಾಗಿದ್ದಾರ. ಅವ್ರು ಏನು ಜಗಳ ಆಡಿದ್ರು ಕೂಡ ಮತ್ತೆ ಒಂದಾಗ್ತಾರ. ಬಟ್ ಸಂಗೀತ ಅವ್ರು ಏನು ಇವ್ರ ಟೀಮ್ ಅಲ್ಲಿ ಇದ್ರು, ಇವ್ರ ಫ್ರೆಂಡ್ಶಿಪ್ ನ ಬಿಟ್ಟೇ ಹೋಗ್ಬಿಟ್ರಾಯ್ತು. ಮತ್ತೆ ಇವ್ರ ಫ್ರೆಂಡ್ಶಿಪ್ ಅಲ್ಲಿ ಬರಕ್ಕೆ ಮನ್ಸಿಲ್ಲ, ಅವ್ರಿಗೆ ಬರಕ್ಕೆ ಇಷ್ಟ ಇಲ್ಲ ಅಂತಾನೆ ಹೇಳ್ಬೋದು. ಅವ್ರನ್ನ ಬಂದ್ರು ಕೂಡ ಕರ್ಕೊಳಕ್ ಇಲ್ಲಿ ಇವ್ರು ರೆಡಿ ಇಲ್ಲ ಅಂತಾನೆ ಹೇಳ್ಬೋದು. ಕಾರ್ತಿಕ್ ಅವರಾಗ್ಲಿ ತನಿಷಾ ಅವರಾಗ್ಲಿ ಅವ್ರವ್ರ ಆಟ ಅವ್ರು ಆಡಕತ್ ಬಿಟ್ಟಿದ್ದಾರೆ. ಯಾರನ್ನ ಕೂಡ ಅಷ್ಟೊಂದು ಈಗ ಫಸ್ಟಿನ ತರ ಹೆಂಗ್ ಕಲೆ ಬಿದ್ದು ಮಾತಾಡೋದಾಗ್ಲಿ, ಕಲೆ ಬಿದ್ದು ಕರ್ಕೊಳ್ಳೋದಾಗ್ಲಿ, ಒಗ್ಗಟ್ಟಿನಲ್ಲಿ ಇರೋದಾಗ್ಲಿ ಏನಿತ್ತೋ ಅದು ಇವಾಗ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕಾಣ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಇವರು ಯಾವತ್ತು ಒಂದಾಗ್ತಾರೆ ಸುದೀಪ್ ಸರ್ ಅವ್ರು ಬಂದು ಒಂದ್ ಮಾಡ್ತಾರೆ ಅಂತ ಹೇಳಿ ಅನ್ಕೊಂಡಿದ್ರು ಎಲ್ರು. ಆದ್ರೆ ಇದಕ್ಕ ಕತ್ರಿ ಬಿತ್ತಂತಾನೆ ಹೇಳ್ಬೋದು. ಇವಾಗ ಯಾರು ಒಂದು ಮಾಡಕ್ ಬಂದ್ರು ಕೂಡ ಇವರು ಒಂದಾಗಂಗಿಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವ್ರ ತಲೆಯಲ್ಲಿ ಗೆಲ್ಲಬೇಕು ಅನ್ನೋದು ಒಂದು ಎಲ್ರ ಮನ್ಸಲ್ಲಿ ಕೂಡ ತಲೆಯಲ್ಲಿ ಕೂಡ ಇದೆ ಅಲ್ವಾ. ಹಾಗಾಗಿ ಇವಾಗ ಏನು ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ಯೂಸ್ ಇಲ್ಲ, ಏನಿಲ್ಲ, ನಾವ್ ಏನಿದ್ರು ನೇರವಾಗಿ ಗುರಿನ ಏನಿದೆನೋ ಅದನ್ನೇ ರೀಚ್ ಆಗ್ಬೇಕಂತ ಹೇಳಿ ಎಲ್ರು ತುಂಬಾ ಮನ್ಸಲ್ಲಿ ಇಟ್ಕೊಂಡು ಹಠದಿಂದ ಆಟ ಆಡಕತ್ತಾರ ಅಂತಾನೆ ಹೇಳ್ಬೋದು. ಕಾದು ನೋಡೋಣ ಯಾರ್ಯಾರು ಹೆಂಗ್ ಆಡ್ತಾರೋ ಅಂತ ಹೇಳಿ. ಯಾಕಂತಂದ್ರೆ ಟಾಸ್ಕ್ಗಳು ಹಂಗೆ ಬರ್ತಾ ಹೋಗ್ತಾವಲ್ವಾ. ಸೊ ನಾಳಿನ ಟಾಸ್ಕ್ಗಳು ಹೆಂಗೆ ಇರ್ತಾವೆ, ಯಾಕಂತಂದ್ರೆ ಈ ಒಂದು ಫಿನಾಲೆಗೆ ಹೋಗ್ಬೇಕಂತಂದ್ರೆ ತುಂಬಾ ಟಫ್ ಇರುವಂತಹ ಟಾಸ್ಕ್ಗಳನ್ನ ಕೊಡ್ತಾ ಹೋಗ್ತಾರೆ, ಬಿಗ್ ಬಾಸ್ ಅವ್ರು ಕೊಡ್ತಾ ಹೋಗ್ತಾರೆ ಅಂತಾನೆ ಹೇಳ್ಬೋದು. ಸೊ ಯಾವ ತರ ಆಡ್ತಾರೋ, ಯಾರು ಗೆಲ್ತಾರೋ ಯಾರು ಬಿಡ್ತಾರೋ, ಯಾರು ಈ ಒಂದು ಬಿಗ್ ಬಾಸ್ ಗೆಲ್ಲಬೇಕಂತ ಹೇಳಿ ಫ್ರೆಂಡ್ಶಿಪ್ನ ದೂರ ಮಾಡ್ಕೊಂಡ್ರು, ಆ ಒಂದು ಫ್ರೆಂಡ್ಶಿಪ್ನ ಇದ್ದಿದ್ದನ್ನ ಏನೇನೋ ಅಂದ್ಬಿಟ್ಟು ದೂರ ಮಾಡಿದ್ರು, ಎಲ್ಲರದು ಏನು ಆಗುತ್ತೋ ಏನಿಲ್ಲೋ ಕಾದ್ ನೋಡೋಣ. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.